ಆರ್ ನಗರದ ಐಶ್ವರ್ಯ ಗೌಡ ವಂಚನೆ ಪ್ರಕರಣದಲ್ಲಿ ಡಿಕೆ ಸುರೇಶ್ ಹೆಸರು ತಳುಕು ಹಾಕಿಕೊಂಡಿದೆ. ಐಶ್ವರ್ಯ ಗೌಡ ಡಿಕೆ ಸುರೇಶ್ ಅವರ ತಂಗಿ ಅಂತ ಹೇಳಿ ವಂಚನೆ ಮಾಡಿದ್ದಾರೆ ಎನ್ನುವ ಆರೋಪ ಕೇಳಿ ಬಂದಿದೆ. ಮಾತ್ರವಲ್ಲ, ಪ್ರಕರಣವೂ ಕೂಡ ದಾಖಲಾಗಿದೆ. ಐಶ್ವರ್ಯ ಗೌಡ ಡಿಕೆ ಸುರೇಶ್ ಅವರ ತಂಗಿ ಅಂತ ಹೇಳಿಕೊಂಡಿದ್ದು ಮಾತ್ರವಲ್ಲದೆ, ಡಿಕೆ ಸುರೇಶ್ ಅವರ ಧ್ವನಿಯಲ್ಲಿ ನಟ ಧರ್ಮೇಂದ್ರ ಮಾತಾಡಿದ್ದಾರೆ, ನಟ ಧರ್ಮ ಮಾತಾಡಿದ್ದಾರೆ ಅನ್ನೋದು ಬಹಳ ಗಮನ ಸೆಳೆದಿತ್ತು. ಅವರನ್ನು ಕೂಡ ಇಲ್ಲಿ ಮೂರನೇ ಆರೋಪಿಯನ್ನಾಗಿ ಮಾಡಲಾಗಿದೆ. ನಿನ್ನೆಯಷ್ಟೇ ಧರ್ಮ ಪ್ರತ್ಯಕ್ಷ ಆಗಿದ್ರು, ಮಾಧ್ಯಮಗಳ ಮುಂದೆ ಹೇಳಿದ್ರು, ನಾನು ಯಾವ ಕಾರಣಕ್ಕೂ ಕೂಡ ಡಿಕೆ ಸುರೇಶ್ ವಾಯ್ಸ್ನಲ್ಲಿ ಮಾತನಾಡಿಲ್ಲ ಅಂತ ಹೇಳಿದ್ರು. ಡಿಕೆ ಸುರೇಶ್ ಅವರ ಮಿಮಿಕ್ರಿ ನಾನು ಮಾಡಿಲ್ಲ, ಇದೆಲ್ಲವೂ ಕೂಡ ಸುಳ್ಳು ಅಂತ ಹೇಳಿದ್ರು. ಜೊತೆಗೆ ನಾನೊಬ್ಬ ಸೆಲೆಬ್ರಿಟಿ, ನಾನೊಬ್ಬ ಪಬ್ಲಿಕ್ ಫಿಗರ್ ಆಗಿರೋದ್ರಿಂದ ನನ್ನ ಹೆಸರನ್ನ ಇಲ್ಲಿ ತಳುಕು ಹಾಕಿಕೊಳ್ಳಲಾಗಿದೆ. ನನಗೆ ಐಶ್ವರ್ಯ ಗೌಡ ಪರಿಚಯ, ವನಿತಾ ಐತಾಳು ಪರಿಚಯ, ಹಾಗೆಂದ ಮಾತ್ರಕ್ಕೆ ನಾನು ಎಲ್ಲಿಯೂ ಕೂಡ ಈ ಪ್ರಕರಣದಲ್ಲಿ ಡಿಕೆ ಸುರೇಶ್ ಅವರ ಧ್ವನಿಯಲ್ಲಿ ಮಾತನಾಡಿಲ್ಲ ಅಂತ ಹೇಳಿದ್ದಂತ ಧರ್ಮೇಂದ್ರ ಈ ಪ್ರಶ್ನೆಗೆ, ಈ ಆಡಿಯೋಗೆ ಏನು ಹೇಳ್ತಾರೆ ಗೊತ್ತಿಲ್ಲ. ಯಾಕೆಂತ ಹೇಳಿದ್ರೆ TV5ಗೆ ಒಂದು ಆಡಿಯೋ ಲಭ್ಯವಾಗಿದೆ. ಆ ಆಡಿಯೋ ವಿಚಾರದಲ್ಲಿ ನಿಮಗೂ ಕೂಡ ಅದನ್ನು ಕೇಳಿಸ್ತೀವಿ, ನಿಮಗೂ ಕೂಡ ಅರ್ಥ ಮಾಡಿಕೊಳ್ಳಬಹುದು ಆ ಧ್ವನಿ ಯಾರದ್ದು ಅಂತ ಹೇಳಿ, ಅಥವಾ ಯಾರ ಧ್ವನಿಯ ರೂಪದಲ್ಲಿದೆ ಅಂತ ಹೇಳಿ ನೀವು ಕೂಡ ಗಮನಿಸಬಹುದು. ನೋಡಿ, ಚಿನ್ನದ ವ್ಯಾಪಾರಿಗೆ 9.82 ಕೋಟಿ ಅಂದ್ರೆ 9,82,00,000 ರೂಪಾಯಿ ವಂಚನೆ ಮಾಡಿರುವಂತ ಪ್ರಕರಣ ಇದು. ಮಾಜಿ ಸಂಸದ ಡಿಕೆ ಸುರೇಶ್ ತಂಗಿ ಅಂತ ಹೇಳಿಕೊಂಡು ವಂಚನೆ ಮಾಡಿದ್ದಾರಂತೆ ಐಶ್ವರ್ಯ ಗೌಡ ಹಾಗೂ ನಟ ಧರ್ಮ. ಈ ಮೂವರ ವಿರುದ್ಧವೂ ಕೂಡ ಚಂದ್ರ ಲೇಔಟ್ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದೆ. ಬಹಳ ಸುದೀರ್ಘವಾದಂಥ ಪ್ರಕರಣ ಇದು. ಯಾಕೆಂತ ಹೇಳಿದ್ರೆ ವನಿತಾ ಹಿತಾಳ್ ಹಾಗೂ ಐಶ್ವರ್ಯ ಗೌಡ ಇಬ್ಬರು ಸ್ನೇಹಿತರಾಗಿರ್ತಾರೆ. ಇಬ್ಬರು ಕೂಡ ವ್ಯವಹಾರದಲ್ಲಿ ಪಾಲುದಾರಿಕೆಯನ್ನು ಹೊಂದಿರ್ತಾರೆ. ಹೋಗ್ತಾ ಹೋಗ್ತಾ ವಿಶ್ವಾಸ ವೃದ್ಧಿ ಆಗ್ತಾ ಹೋಗುತ್ತೆ. ವರಾಹಿ ಜ್ಯುವೆಲರ್ಸ್ನಿಂದ ಆಕೆ ಪಡೆದುಕೊಂಡಂಥ ಚಿನ್ನದ ಮೊತ್ತ 9 ಕೋಟಿಗೂ ಅಧಿಕ, 9,82,00,000 ರೂಪಾಯಿ. ಆದರೆ ಅದನ್ನು ಐಶ್ವರ್ಯ ಗೌಡ ಕೊಟ್ಟಿಲ್ಲ ಅಂತೆ. ಸೊ ಈ ಕಾರಣದಿಂದಾಗಿ ವನಿತಾ ಪ್ರಕರಣವನ್ನು ದಾಖಲು ಮಾಡಿದ್ದಾರೆ. ಯಾವಾಗ ದುಡ್ಡು ಕೊಡಿ ಅಂತ ಹೇಳಿ ಒತ್ತಡ ಜಾಸ್ತಿ ಆಗ್ತಾ ಬಂತು ಐಶ್ವರ್ಯ ಗೌಡ ಅವರ ಮೇಲೆ, ಐಶ್ವರ್ಯ ಗೌಡ ಏನು ಮಾಡ್ತಾರೆ, ಪ್ರಭಾವಿಗಳ ಮೂಲಕ ಅದನ್ನು ಸಮಯವನ್ನು ಎಕ್ಸ್ಟೆಂಡ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅದೇ ವಿಷಯದಲ್ಲಿ ಸಮಯವನ್ನು ಎಕ್ಸ್ಟೆಂಡ್ ಮಾಡುವಂಥ ಪ್ರಯತ್ನದಲ್ಲಿ ಡಿಕೆ ಸುರೇಶ್ ಅವರ ಹೆಸರನ್ನು ಕೂಡ ಕರೆತರಲಾಗಿದೆ. ಡಿಕೆ ಸುರೇಶ್ ಅವರ ಹೆಸರನ್ನು ಕೂಡ ತಳುಕು ಹಾಕಲಾಗಿದೆ. ನಾನು ಡಿಕೆ ಸುರೇಶ್ ತಂಗಿ ಅಂತ ಹೇಳಿಕೊಂಡಂಥ ಐಶ್ವರ್ಯ ಗೌಡ ಫೋನ್ ಮೂಲಕ, ನೋಡಿ ಇಲ್ಲಿ ಡಿಕೆ ಸುರೇಶೇ ಮಾತನಾಡ್ತಾರೆ ಅಂತ ಹೇಳಿ ಧರ್ಮ ಅವರ ಮೂಲಕ ಮಿಮಿಕ್ರಿ ಮಾಡಿಸಿ ಅವರ ವಾಯ್ಸ್ನಲ್ಲಿ ಮಾತನಾಡಿಸಲಾಗಿದೆಯಂತೆ. ಹಾಗಾದರೆ ಆ ಆಡಿಯೋ ಏನಿದೆ, ಯಾರು ಮಾತನಾಡಿದ್ದಾರೆ, ಆಡಿಯೋ ಕೇಳಿಸ್ಕೊಂಡ್ರೆ ಏನಾದ್ರು ಕ್ಲೂ ಸಿಗ್ಬೋದಾ? ಒಂದು ಬಾರಿ ಆಡಿಯೋವನ್ನ ಪ್ಲೇ ಮಾಡಿ ಮತ್ತೆ ವಿಚಾರಕ್ಕೆ ಬರೋಣ. ಹಲೋ ಹಲೋ, ಹೇಳ. ಲೈನ್ ಎಲ್ಲ ಐತೆ ಅಣ್ಣ, ಹಾಕ್ಲಾ? ಹಾ ಹಾಕೋ. ಮಾತಾಡ್ತೀನಿ ನೀನು? ಹಾ ಮಾತಾಡ್ತೀನಿ. ಇದೆ ಕರೆಕ್ಟ್ ಆಗಿರೋ ಜಾಗದಲ್ಲಿ? ಕರೆಕ್ಟ್ ಆಗಿದ್ದೀನಿ ಹೇಳು. ಒಂಚೂರು ಮ್ಯೂಸಿಕ್ ಇದೆ ಬಟ್ ಪರವಾಗಿಲ್ಲ. ಅಣ್ಣ, ವನಿತಾ ಲೈನ್ ಇದ್ದಾಳೆ. ಅಣ್ಣ ನಮಸ್ತೆ ಅಣ್ಣ, ವನಿತಾ ಮಾತಾಡೋದು. ಹಾ ಆಯ್ತಣ್ಣ, ನಿಮ್ದು? ಬಿಸಿ ಇದ್ರಾ? ಅಲ್ಲ ಅಣ್ಣ, ಅದೇ ನಿಮಗ್ ಗೊತ್ತಲ್ಲ, ನೀವ್ ಹೇಳಿದ್ರಿ ಅಂತಾನೆ ಎಲ್ಲ ಸ್ಟಾರ್ಟ್ ಮಾಡಿದೆ. ಇವಾಗ ಎಲ್ಲ ಪೂರ್ತಿ 2-2.5 ತಿಂಗಳಾಯ್ತು, ಎಲ್ಲ ಒಂದೇ ಕಡೆ ಸ್ಟಾಪ್ ಆಗ್ಬಿಟ್ಟಿದೆ. ಐಶು ಅದಕ್ಕಿಂತ ಮುಂಚೆ ಸ್ವಲ್ಪ ಎಲ್ಲ ಸರಿ ಮಾಡ್ತಿದ್ಲು, ಇವಾಗ ಅವಳು ಫುಲ್ಲು ಪ್ರಾಬ್ಲಮ್ ಅಲ್ಲಿ ಇದ್ದಾಳೆ. ಇವಾಗ ಒಂದು ರೊಟೇಷನ್ ಮಾಡಿಲ್ಲ ಅಂದ್ರೆ ತುಂಬಾ ಕಷ್ಟ ಆಗ್ಬಿಡತ್ತಣ್ಣ. ಜನವರಿಯಿಂದ ಈ ಎಲೆಕ್ಷನ್ ಬಂದ್ಮೇಲೆ ಬಹಳ ನಮಗೆ ಸಿಕ್ಕಾಪಟ್ಟೆ ತುಂಬಾ ಭಯ ಎಲ್ಲ ಇದಾಗಿದೆ. ನನ್ನಿಂದ ನಿಮಗೂ ತೊಂದರೆ ಆಗಿರೋದು ಗೊತ್ತಿದೆ. ಸ್ವಲ್ಪ ಈ ಮೇ ಎಲೆಕ್ಷನ್ ಆಗುವಾಗ ಸ್ವಲ್ಪ ಕಷ್ಟನೇ. ಆದಷ್ಟು ಬೇಗ ಫುಲ್ಫಿಲ್ ಮಾಡ್ತೀನಿ. ಏನೇ ಲಾಸ್ ಆಗಿದ್ರು ನಾನು ಕವರ್ ಮಾಡ್ಕೊಡ್ತೀನಿ. ನಾನು ಬೇಕಾದ್ರೆ ಸೇರ್ಸೇ ಹೋಗ್ತೀನಿ. ಇವಾಗ ಈಗ ಪರಿಸ್ಥಿತಿ
ಏನ್ ಎಲೆಕ್ಷನ್ ನಾನೇ ಮಾಡ್ಬೋದು. ಅಲ್ಲ ಅಣ್ಣ, ಬಟ್ ಮೇ ತನಕ ತಡಿಯೋದ್ ತುಂಬಾ ಕಷ್ಟ ಅಣ್ಣ. ಇವಾಗ ಏನಿಲ್ಲ ಅಂದ್ರು ಏನು ಮಾಡಕ್ಕಾಗಲ್ಲ, ಎಲ್ಲ ಕತ್ತೆ ಬಂದು ಕೂತಿದೆ. ಇನ್ನು ರೀತಿ ಎಲ್ಲಾರ್ಗು ಮಾಡಿ ನನಗೆ ಗೊತ್ತದು. ಅಪ್ಪ ಇವಳಿಗೂ ಕೂಡ 1 ವರ್ಷದಿಂದ ನನಗೆ ವೇಟ್ ಮಾಡ್ಕೊಂಡು ಅವರು ಸಪೋರ್ಟ್ ಮಾಡ್ತಿರ್ಬೇಕು. ಎಲ್ಲಾನು ಬಂದು ಇವಾಗ ಎಲೆಕ್ಷನ್ ಅಷ್ಟೇ, ಏನಿಲ್ಲ ಆದಷ್ಟು ಇದ್ ಮಾಡ್ಕೊಂಡು ಮಾಡ್ತಿದ್ದೆ. ಏನ್ ಲಾಸ್ ಇದೆ ಅದು ನಾನು ಸೇರ್ಸ್ ಮಾಡ್ತೀನಿ. ಅಲ್ಲ ಅಣ್ಣ, ಲಾಸ್ ಕರೆಕ್ಟು, ನಾನು ಅದನ್ನ ಇದು ಮಾಡ್ತಾ ಇಲ್ಲ. ಇವಾಗ ಒಂದು 6ರಿಂದ 7 kg ತನಕ ಟ್ರಾನ್ಸಾಕ್ಷನ್ ಮಾಡಬೇಕು. ಡೀಲರ್ಸ್ ಎಲ್ಲ ನಮ್ಮ ಶೋರೂಮ್ ಅಲ್ಲಿ ಬಂದು ಕೂತ್ಕೊಂಡ್ಬಿಟ್ಟಿದ್ದಾರೆ. ಪೇಮೆಂಟೇ ಮಾಡಿಲ್ಲ ಅಂತಂದ್ರೆ ಮತ್ತೆ ನನ್ಗೂ ಕೈ ನಡ್ಸಕ್ ಆಗ್ತಿಲ್ಲ. ಐಶು ಆದ್ರೂ ಮೊದ್ಲು ಪಾಪ ಏನೋ ಒಂದು ಅಲ್ಲಿಂದ ಇಲ್ಲಿಂದೆಲ್ಲ ಸರಿ ಮಾಡ್ಕೊಡೋಳು. ಈಗ ಅವಳು ಫುಲ್ಲು ಪ್ರಾಬ್ಲಮ್ ಅಲ್ಲಿ ಕೂತ್ಕೊಂಡ್ಬಿಟ್ಟಿದ್ದಾಳೆ. ಹೆಂಗಣ್ಣ? ಅವಳಿಗೆ ನನ್ನಿಂದಾನೆ ಅವಳಿಗೆ ಆಗ್ಲಿ ನಿಮ್ಗೆ ಎಲ್ಲರಿಗೂ ಟೈಟ್ ಆಗಿರೋದು. ಆದಷ್ಟು ನಾನು ಮಾಡ್ತೀನಿ. ಸ್ವಲ್ಪ ಇವಾಗ ಮೇನ್ ನಾನು ಸ್ವಲ್ಪ ಫ್ರೀ ಬಿಡಿ. ಎಲೆಕ್ಷನ್ ಎಲ್ಲ ಟೋಟಲ್ ಹಿಡ್ಕೊಂಡು ಅದೇನೇ ಲಾಸ್ ಇದ್ರು ನಾನು ಮಾಡ್ಕೊಡ್ತೀನಿ ಅಷ್ಟೇ. ಅಣ್ಣ ಹೇಳ್ತಾರೆ ಈಗ ನೀನು ಮೇ ಎಂಡ್ಗೆ ಅವಳು ಕುಟ್ಟಿ ನೀನ್ ಕ್ಲಿಯರ್ ಮಾಡೋದು ಮೇ ಎಂಡ್ ಕ್ಲಿಯರ್ ಮಾಡು. ನೀನು ಕ್ಲಿಯರ್ ಮೇ ಎಂಡ್ ಮಾಡು. ಮೇ ಎಂಡ್ ಆದ್ಮೇಲೆ ನೀನೇನ್ ಪರವಾಗಿಲ್ಲ ಬಿಸ್ನೆಸ್ ಮಾಡೋದ್ ಬೇಡ. ಅಲ್ಲಿಗೆ ಏನಿದೆ ಅವಾಗ ಅದನ್ನ ಕ್ಲಿಯರ್ ಮಾಡುವಂತೆ. ಅವಳು ಹೇಳ್ತಾ ಇರೋದು ನನ್ ವಾಪಸ್ಸು ಈಗ ಅದನ್ನ ಟರ್ನ್ ಮಾಡ್ಕೊಡಿ ಅಂತ ಕೇಳ್ತಾವಳೆ. ಈಗ ಕೊಟ್ಬಿಡಿ ದುಡ್ಡು ನನ್ ಕೊಡೋಣ ಅಂತ ಹೇಳ್ತಿಲ್ಲ ಅವಳು. ವನಿತಾ ನೀನ್ ಹೇಳ್ತಾ ಇರೋದು ಇವಾಗ ದುಡ್ಡು ಕೊಡಿ ಟರ್ನ್ ಮಾಡ್ತೀನಿ ಅಂತ. ಈಗ 6 kg ಬೇಕಾದ್ರೆ ಕ್ಲೋಸ್ ಮಾಡಿ, ಆಮೇಲೆ ಬೇಕಾದ್ರೆ ನೀವು ಮೇ ಎಂಡ್ಗೆ ಕ್ಲೋಸ್ ಮಾಡಿ ಅಂತ. ಇವಾಗ ಏನ್ ಗೊತ್ತಾ ಅಣ್ಣ, ಅಟ್ಲೀಸ್ಟ್ ಇವಾಗ ನೀವ್ ಹೇಳ್ತಿದ್ದೀರಾ ಮೇ ತನಕ ಎಲೆಕ್ಷನ್ ಆಗೋ ತನಕ ಬೇಡ ಅಂತ. ಆದ್ರೆ ಇವಾಗ ಒಂದ್ ಸ್ವಲ್ಪ ಇವಾಗ ಟರ್ನ್ ಮಾಡಕ್ಕಾದ್ರೂ ಒಂದ್ ಕೊಟ್ರೆ ನಾನು ಯಾವಾಗ ಈ ಡೀಲರ್ಸ್ನೆಲ್ಲ ಸಂಭಾಳಿಸ್ತೀನಿ. ಒಂದ್ 15 ದಿವಸಕ್ಕೆ ಒಂದ್ 50-60 ಲಕ್ಷ ಆದ್ರೂ ರೆಡಿ ಮಾಡಿಸ್ಕೊಡ್ತಾ ಇದ್ರೆ ನಾನೇನ್ ಮಾಡ್ತೀನಿ, ಅವ್ರದ್ದು ಏನಿದೆ ತಿರ್ಗಾ ಟರ್ನ್ ಮಾಡ್ತಾ ಇರ್ತೀನಿ. ಆಮೇಲೆ ನಿಮ್ದು ಎಲೆಕ್ಷನ್ ಎಲ್ಲ ಮುಗಿದ್ಮೇಲೆ ಏನಿದೆ ಅದನ್ನ ಒಂದ್ಸತಿ ಕ್ಲೋಸ್ ಮಾಡ್ಬಿಟ್ಟು ಮತ್ತೆ ತಿರ್ಗಾ ರೀಶಫಲ್ ಮಾಡ್ಬೇಕಾ, ಫ್ರೆಶ್ ಆಗಿ ಸ್ಟಾರ್ಟ್ ಮಾಡೋಣ. ಬಟ್ ಇವಾಗ ತುಂಬಾ ಕುತ್ಕೊಂಡ್ಬಿಟ್ಟಿದೆ ಅಣ್ಣ ಅಲ್ಲಿ. ಅಣ್ಣ ಹೆಂಗೆ ಗೊತ್ತವಳು ಹೇಳ್ತಾರೆ, ಈಗ ನೀನು 2 ಕೋಟಿ ಕೊಟ್ಟು 3 ಕೋಟಿ ಕೊಟ್ಟು ನಿನಗ್ ಮಾಡೋದ್ ಬೇಡ. ಕರೆಕ್ಟ್. ಅಲೋ, ನೀನು 2 ಕೋಟಿ 3 ಕೋಟಿ ಕೊಟ್ಟು ಈಗ ಮಾಡ್ಬೇಡ. ನೀನು ಒಂದ್ ಕೆಲ್ಸ ಮಾಡು, ಅವಳಿಗೆ 15 days ಒಂದ್ಸರಿ 50 ಲಕ್ಷನೋ 60 ಲಕ್ಷನೋ ದುಡ್ಡು ಕೊಟ್ಟು ಕಳ್ಸು. 15 ದಿನಕ್ಕೆ ಮಿಸ್ ಮಾಡ್ದೆ. ಅವಳು ಅದ್ರಲ್ಲಿ ಟರ್ನ್ ಮಾಡ್ಕೊತಾಳೆ. ಅಂದ್ರೆ ಅವಳು ಏನ್ ಮಾಡ್ತಾಳೆ ಅಂದ್ರೆ ಅವಳೆ ಹೊರಗಡೆಯಿಂದ 1-2 ಕೋಟಿ 3 ಕೋಟಿ ದುಡ್ಡು ತಂದು ಅದನ್ನ ಟರ್ನ್ ಮಾಡಿ ಅದಕ್ಕೆ ಬ್ಯಾಲೆನ್ಸ್ ಮಿಗುತ್ತಲ್ಲ, ಬ್ಯಾಲೆನ್ಸ್ ಏನು ಕವರ್ ಮಾಡ್ಬೇಕು ಅದನ್ನ ಈ ದುಡ್ಡಲ್ಲಿ ಕವರ್ ಮಾಡ್ಕೋತಾಳೆ. ಕವರ್ ಮಾಡಿ ಅವಳು ಅದನ್ನ ಟರ್ನ್ ಮಾಡ್ತಿರ್ತಾಳೆ. ನಿನ್ನೆ ಕೊಟ್ಬಿಟ್ಟು ಈಗ 31st ಆಗ್ಲಿ, ಇದು ಮಾರ್ಚ್ 31st ಆಮೇಲೆ ನಾನು ಕರ್ಸ್ಕೊಂಡ್ ಮಾತಾಡ್ಬಿಟ್ಟು ಅದೇ 15 days ಅದನ್ನ ಐಡಿಯಾ ಮಾಡಿ ಮುಗಿಸ್ತೀನಿ. 31st ಹೇಳ್ತಿರೋದು ಅಣ್ಣ ಗೊತ್ತಾಯ್ತಣ್ಣ. ಈಗ ನಾವ್ ಹೇಳೋದ್ ನೀನೊಂದ್ ಸ್ವಲ್ಪ ನಿಧಾನ ಕೇಳಿಸ್ಕೊ, ನಾನು ಏನ್ ಹೇಳ್ತಾ ಇದೀನಿ ಅಂತ ಅರ್ಥ ಮಾಡ್ಕೋ. ಈಗ ನಾನು ಇವಾಗ ಏನ್ ಗೊತ್ತಾ, ಆಲ್ರೆಡಿ 3 ತಿಂಗಳಿಂದ ನಾವ್ ಕರೆಕ್ಟ್ ಆಗಿ ಮಾಡಿಲ್ಲ ಅಲ್ವಾ. ಇವಾಗ ಎಲ್ಲ ಕುತ್ಕೊಂಡ್ಬಿಟ್ಟಿದೆ ಅಣ್ಣ ಅಲ್ಲಿ ಪೇಮೆಂಟ್ಸ್ ಎಷ್ಟೊಂದ್ ಕುತ್ಕೊಂಡ್ಬಿಟ್ಟಿದೆ. ಆ 7-8 kg ತನಕ ಪೇಮೆಂಟೇ ಮಾಡ್ಬೇಕು. ಮುಂಚೆ ಏನಾಯ್ತು, 3 ತಿಂಗಳು ಮುಂಚೆ ಐಶು ಪಾಪ ಟರ್ನ್ ಮಾಡ್ಕೊಟ್ಲು. ಬಟ್ ಈಗ ಜನವರಿ ಮೇಲೆ ಏನಾಗೋಯ್ತು, ಏನು ಮಾಡಕ್ ಆಗಿಲ್ಲ. ಇವಾಗ ಡೀಲರ್ಸ್ಗಳು ನಾವ್ ಅಟ್ಲೀಸ್ಟ್ ಅವ್ರಿಗೆ ಒಂದ್ 50-60 ಲಕ್ಷ ರೂಪಾಯಿ ಕೊಟ್ರೆ ಅವ್ರ ಏನ್ ಮಾಡ್ತಾರೆ, ಸಮಾಧಾನ ಆಗ್ತಾರೆ. ನಾವ್ ತಿರ್ಗಾ ಇನ್ನೊಂದ್ 2 ತಿಂಗಳು ಸ್ವಲ್ಪ ತಡೀರಿ ಅನ್ಬಿಟ್ಟು 15 ದಿವಸಕ್ಕೆ ಟರ್ನ್ ಮಾಡ್ತಾ ಇದ್ರೆ ಆಮೇಲೆ ಬೇಕಾದ್ರೆ ಸರಿ ಮಾಡ್ಬೋದು. ಇಲ್ಲ ಅಂದ್ರೆ ಒಂದೇ ಸತಿ ಇವಾಗ ಪೂರ್ತಿ ನಮ್ನ ಕ್ಲಿಯರ್ ಮಾಡಿ ಅಂದ್ರೆ ನಾವ್ 5-6 ಕೋಟಿ ತನಕ ಕೊಡ್ಬೇಕಲ್ವಾ. ಅದ್ರ ಬದಲು ಒಂದ್ 50 ಲಕ್ಷ ರೂಪಾಯಿ 50 ಲಕ್ಷ ರೂಪಾಯಿ ಮಾಡ್ಕೊಟ್ರೆ ನಾನು ಹೆಂಗೋ ಒಂದ್ ಸಂಭಾಳಿಸ್ತಿರ್ತೀನಿ. ಈಗ ಐಶು ಇರೋ ಪರಿಸ್ಥಿತಿಲಿ ನಾನು ಅವಳನ್ನ ಏನು ಹಿಂಸೆ ಮಾಡಕ್ ಆಗಲ್ಲ ಅಣ್ಣ. ಇನ್ನು ನಿಮ್ನೆ ರಿಕ್ವೆಸ್ಟ್ ಮಾಡ್ಬೇಕು, ಪ್ಲೀಸ್ ಅವಳಿಗೆ ಏನಾರು ಹೆಲ್ಪ್ ಮಾಡಿ ಅಂತ. ಓಕೆ ಅಣ್ಣ, 1 ನಿಮಿಷ ಪ್ಲೀಸ್. ಇದೇನಾದ್ರೂ ಸರಿ ಮಾಡಿದ್ರೆ ಮತ್ತೆ ನಮ್ಗೆ ಡೀಲರ್ಗಳು 10-50 kg ಆದ್ರೂ ಕೊಡ್ತಾರೆ ನನ್ನ ಹತ್ರ ಇರೋ ಡೀಲರ್ಗಳು. ಈಗ ಒಂದ್ಸತಿ ಅವ್ರಿಗೆಲ್ಲ ಏನಂದ್ರೆ ಭಯ ಬಂದ್ಬಿಟ್ಟಿದೆ. ನಾವೀಗ 50 ಕೊಟ್ಕೊಂಡ್ ಸಮಾಧಾನ ಮಾಡ್ತಾ ಇದ್ರೆ ಮತ್ತೆ ನಮಗ್ ಬೇಕಾದ್ರೆ ಎಲೆಕ್ಷನ್ ಟೈಮಿಗೆ ತಿರ್ಗಾ ಕೊಡಿ ಅಂದ್ರು 10-20 kg ಕೊಡ್ತಾರೆ. ಇವಾಗ ಒಂದ್ಸತಿ ಅವ್ರಿಗೇನಂದ್ರೆ ಭಯ ಹೋಗಿಸ್ಬೇಕಣ್ಣ. ಆಯ್ತು, ಬೇಜಾರ್ ಮಾಡ್ಕೋಬೇಡಿ ಅಣ್ಣ. ಈಗ ಹೇಳಿ ಅಣ್ಣ. ನಾನೀಗ ಒಂದ್ ವೀಕ್ ನಾನು ಟೈಮ್ ಕೊಡು. ಆಯ್ತು. ನಾನು
50 ಲಕ್ಷ ಮಾಡಿ ಕಳಿಸ್ತೀವಿ. ಈ ಧ್ವನಿಯನ್ನು ನಾವು ಕೇಳಿಸಿಕೊಂಡ ನಂತರದಲ್ಲಿ ನಮಗೊಂದು ಸ್ಪಷ್ಟ ಚಿತ್ರಣ ಸಿಗತ್ತೆ. ಯಾಕೆಂದ್ರೆ ಇಬ್ಬರು ಕೂಡ ಸಾರ್ವಜನಿಕ ಜೀವನದಲ್ಲಿರುವಂಥವರು. ಡಿ.ಕೆ. ಸುರೇಶ್ ಅವರ ಧ್ವನಿ ಅಪರಿಚಿತ ಧ್ವನಿಯಾಗಿರ್ಲಿಕ್ಕೆ ಸಾಧ್ಯವೇ ಇಲ್ಲ. ಈ ರಾಜ್ಯದ ಬಹುತೇಕ ಜನ ಡಿ.ಕೆ. ಸುರೇಶ್ ಅವರ ಧ್ವನಿಯನ್ನ ಕೇಳಿಸಿಕೊಂಡಿರ್ತಾರೆ. ಈ ಧ್ವನಿ ಡಿ.ಕೆ. ಸುರೇಶ್ ಅವರದ್ದ ಅಲ್ವಾ ಅನ್ನುವ ಒಂದು ಸ್ಪಷ್ಟ ಚಿತ್ರಣ ಈ ಧ್ವನಿ ಕೇಳಿಸಿಕೊಂಡಂಥವರಿಗೆ ಸಿಗುತ್ತೆ. ಇದರ ಮಧ್ಯೆ ಯಾರ ಮೇಲೆ ಆರೋಪ ಇದೆ ನೋಡಿ, ಧರ್ಮ ಕೂಡ ಸಾರ್ವಜನಿಕ ಜೀವನದಲ್ಲಿದ್ದಂಥವ್ರೆ. ಆತನು ಕೂಡ ಒಬ್ಬ ಸಿನಿಮಾ ನಟ, ಅನೇಕ ಸಿನಿಮಾ. ಅವರೇ ಹೇಳಿಕೊಂಡಂತೆ 20 ವರ್ಷದಿಂದ ಸಿನಿಮಾ ರಂಗದಲ್ಲಿದ್ದಾರೆ. 20 ವರ್ಷದಿಂದ ಸರಿಸುಮಾರು 300ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. 300ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದಂಥ ಧರ್ಮ ಅವರ ಧ್ವನಿ ಈ ರಾಜ್ಯದ ಜನರಿಗೆ ಪರಿಚಿತ ಅಲ್ವೇ? ಧರ್ಮ ಅವರ ಧ್ವನಿಯನ್ನ ಅನೇಕ ಸಿನಿಮಾಗಳಲ್ಲಿ ಅನೇಕ ರೀತಿಯಲ್ಲಿ ಕೇಳಿಸಿಕೊಂಡಿರ್ತಾರೆ. ಸೊ ಹೀಗಾಗಿ ಇಲ್ಲಿ ಡಿ.ಕೆ. ಸುರೇಶ್ ಧ್ವನಿ, ಧರ್ಮ ಧ್ವನಿ, ಇಬ್ಬರ ಧ್ವನಿಯೂ ಕೂಡ ಈ ರಾಜ್ಯಕ್ಕೆ ಪರಿಚಿತ. ಅವರ ಮಾತನಾಡುವಂಥ ಸ್ಲ್ಯಾಂಗ್ ಏನಿದೆ, ಅವರ ಮಾತನಾಡುವಂಥ ಪದ ಬಳಕೆ ಏನಿದೆ, ಜೊತೆಗೆ ಡಿ.ಕೆ. ಸುರೇಶ್ ಅವರ ಬೇಸ್ ವಾಯ್ಸ್ ಏನಿದೆ, ಇಲ್ಲಿ ಇತ್ತ ಅನ್ನೋದನ್ನ ನೀವು ಗಮನಿಸಬೇಕು. ಸುರೇಶ್ ಅವರ ಬೇಸ್ ವಾಯ್ಸು, ಒಬ್ಬ ರಾಜಕಾರಣಿ, ಅದು ಹೇಳಿ ಕೇಳಿ ಅನೇಕ ವರ್ಷಗಳಿಂದ ರಾಜ್ಯ ರಾಜಕಾರಣದಲ್ಲಿರುವಂಥ ವ್ಯಕ್ತಿ. ಡಿ.ಕೆ. ಶಿವಕುಮಾರ್ ಮತ್ತು ಡಿ.ಕೆ. ಸುರೇಶ್ ಯಾರಿಗೂ ಗೊತ್ತಿಲ್ಲ ಈ ರಾಜ್ಯದಲ್ಲಿ. ಅವರ ಧ್ವನಿ ಅಂತ ಅನ್ಸುತ್ತಾ, ಅಥವಾ ಧರ್ಮ ಅವರ ಧ್ವನಿ ಅಂತ ಅನ್ಸುತ್ತಾ? ಇಲ್ಲಿ ನಾವು ಯಾವುದು ಕೂಡ ಕನ್ಕ್ಲೂಷನ್ ಪಾರ್ಟ್ಗೆ ಹೋಗೋದಿಲ್ಲ. ಆದರೆ ಇಲ್ಲಿ ಒಂದು ಕಳ್ಳಾಟ ಸ್ಪಷ್ಟವಾಗಿ ಕಾಣಿಸುತ್ತೆ. ಇಲ್ಲಿ ಮೇಲ್ನೋಟಕ್ಕೆ ಈ ಧ್ವನಿಯನ್ನ ಕೇಳಿಸಿಕೊಂಡಾಗ ಏನು ಆರೋಪ ಮಾಡಿದ್ದಾರೋ ಆರೋಪಕ್ಕೆ ಹತ್ತಿರವಾಗಿದೆಯೇನೋ ಅಂತ ಅನ್ಸುತ್ತೆ. FSLಗೆ ಕಳಿಸ್ಬೇಕಾಗತ್ತೆ ಈ ಧ್ವನಿ ಮಾದರಿಯನ್ನ, ಧ್ವನಿ ಪರೀಕ್ಷೆ ಮಾಡಬೇಕಾಗತ್ತೆ. ಸ್ಯಾಂಪಲ್ ತೆಗೆದುಕೊಂಡು ಧರ್ಮ ಅವರ ಧ್ವನಿಗೂ ಇವರ ಧ್ವನಿಗೂ ಮ್ಯಾಚ್ ಆಗುತ್ತಾ ಇಲ್ವಾ ಗೊತ್ತಿಲ್ಲ. ನೋಡಿ ಯಾವ ರೀತಿ ನಡೆದಿದೆ ಅಂತ ಹೇಳಿದ್ರೆ, ಇಲ್ಲಿ ಡಿ.ಕೆ. ಸುರೇಶ್ ಅವರು ಹೇಳ್ತಾರೆ, ನನ್ನ ಕಾರಣದಿಂದಾಗಿ ಐಶ್ವರ್ಯ ಗೌಡ ಸಮಸ್ಯೆಯಲ್ಲಿದ್ದಾಳೆ, ನಾನು ಎಲೆಕ್ಷನ್ ಮುಗಿಸಿಕೊಂಡ ನಂತರದಲ್ಲಿ ಎಲ್ಲವನ್ನೂ ಸರಿಪಡಿಸ್ತೇನೆ ಅಂತ ಡಿ.ಕೆ. ಸುರೇಶ್ ಹೇಳಿದ ರೀತಿಯಲ್ಲಿ. ನಾವು ಡಿ.ಕೆ. ಸುರೇಶ್ ಅಂತಲೇ ಇಲ್ಲಿ ಖಚಿತಪಡಿಸೋದಿಲ್ಲ, ಧರ್ಮ ಅಂತಲೂ ಕೂಡ ನಾವು ಖಚಿತಪಡಿಸೋದಿಲ್ಲ. ಬಟ್ ವ್ಯಕ್ತಿ ಮಾತನಾಡಿದ ಧ್ವನಿಯೆಲ್ಲ ಹಂಗಿದೆ. ಅಲ್ಲಿಗೆ ತನ್ನ ಸಮಸ್ಯೆಗೆ ತಾನು ದುಡ್ಡು ಕೊಡೋದು ಬರುತ್ತೆ ಎನ್ನುವ ಕಾರಣಕ್ಕೆ ಪೋಸ್ಟ್ಪೋನ್ ಮಾಡಲಿಕ್ಕೆ ಇಂಥದ್ದೊಂದು ತಂತ್ರವನ್ನ ಐಶ್ವರ್ಯ ಗೌಡ ರೂಪಿಸಿದ್ಲ. ಐಶ್ವರ್ಯ ಗೌಡ ಅಂತದ್ದೊಂದು ಮಾಸ್ಟರ್ ಪ್ಲಾನ್ ಅನ್ನ ಮಾಡಿ ಡಿ.ಕೆ. ಸುರೇಶ್ ಅವರನ್ನ ಇಲ್ಲಿ ಎಳೆದು ತಂದ್ಲ. ಎಲ್ಲವೂ ಕೂಡ ತನಿಖೆ ಆಗಬೇಕಾಗತ್ತೆ. ವನಿತಾ ಐತಾಳ್ ಹಾಗೂ ಐಶ್ವರ್ಯ ಗೌಡ ನಡುವಿನ ವ್ಯಾಪಾರ ವಹಿವಾಟು, ದೊಡ್ಡ ದೊಡ್ಡ ವ್ಯಕ್ತಿಗಳ ಎಂಟ್ರಿ, ಇದರ ಮಧ್ಯೆ ಇವತ್ತು ಮತ್ತೊಂದು ಸುದ್ದಿ ಬೇರೆ ಆಚೆ ಬಂದಿದೆ. ಕೇವಲ ಡಿ.ಕೆ. ಸುರೇಶ್ ಮಾತ್ರವಲ್ಲ, ಮಾಜಿ ಸಚಿವ ಧಾರವಾಡದ ಶಾಸಕ ವಿನಯ್ ಕುಲಕರ್ಣಿಯವರು ಕೂಡ ಮಾತನಾಡಿದ್ರು ಅಂತ ಹೇಳಿ. ಇವರಿಬ್ಬರ ಜಗಳದ ಮಧ್ಯೆ ವಿನಯ್ ಕುಲಕರ್ಣಿ ಕೂಡ ಮಾತನಾಡಿ ಪೋಸ್ಟ್ಪೋನ್ ಮಾಡಿ, ಸ್ವಲ್ಪ ದಿನ ವೆಯ್ಟ್ ಮಾಡಿ, ಆನಂತರದಲ್ಲಿ ಐಶ್ವರ್ಯ ದುಡ್ಡು ಕೊಡಬಹುದು ನಿಮಗೆ, ಸ್ವಲ್ಪ ವೆಯ್ಟ್ ಮಾಡಿ, ಕಿತ್ತಾಟ ಬೇಡ ಅಂತ ಹೇಳಿ ಸಂಧಾನದ ಕಾರಣಕ್ಕಾಗಿ ಇಲ್ಲಿ ವಿನಯ್ ಕುಲಕರ್ಣಿ ಕೂಡ ಎಂಟ್ರಿ ಕೊಟ್ಟಿದ್ರು ಅಂತ. ಅವರಿಬ್ಬರ ಮಾತುಕತೆಯ ವೇಳೆ ಬಹಿರಂಗ ಆಗಿದೆ. ಒಂದು ಕಡೆ ಡಿ.ಕೆ. ಸುರೇಶ್, ಮತ್ತೊಂದು ಕಡೆ ವಿನಯ್ ಕುಲಕರ್ಣಿ. ಹೀಗೆ ಸಾಗ್ತಾ ಇದೆ. ಇದರ ಮಧ್ಯೆ ಈ ಧ್ವನಿ ಇದೆಯಲ್ಲ, ಬಹಳ ದೊಡ್ಡ ಮಟ್ಟದಲ್ಲಿ ಸಂಚಲನವಂತೂ ಸೃಷ್ಟಿ ಮಾಡಿದೆ. ಈ ಧ್ವನಿ ಯಾರದ್ದು ಎನ್ನುವ ಪರಿಚಯ ಖಂಡಿತ ಕೇಳಿದಂಥ ಪ್ರತಿಯೊಬ್ಬರೂ ಕೂಡ ಆ ಧ್ವನಿ ಯಾರ್ದು ಅಂತ ಹೇಳಿ ಕಂಡು ಹಿಡಿತಾರೆ. ಡಿ.ಕೆ. ಸುರೇಶ್ ಹೆಂಗ್ ಮಾತಾಡ್ತಾರೆ ಅನ್ನೋದನ್ನ ಈ ರಾಜ್ಯ ಗಮನಿಸಿದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ
ಸಂತೋಷ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಂತೋಷ, ಧರ್ಮ ಕೂಡ ಒಬ್ಬ ಸಾರ್ವಜನಿಕ ಜೀವನದಲ್ಲಿರುವಂಥ ವ್ಯಕ್ತಿ. ಸಿನಿಮಾದಲ್ಲಿ ಆತನ ಧ್ವನಿಯನ್ನು ಕೂಡ ಈ ರಾಜ್ಯದ ಜನ ಕೇಳಿಸ್ಕೊಂಡಿದ್ದಾರೆ, ನೋಡಿದ್ದಾರೆ. ಮತ್ತೊಂದು ಕಡೆ DK ಸುರೇಶ್ ಅವರ ಧ್ವನಿಯನ್ನು ಕೂಡ ಕೇಳಿಸ್ಕೊಂಡಿದ್ದಾರೆ. ಈ ಧ್ವನಿ ಈಗೇನು ನಾವು ಪ್ಲೇ ಮಾಡಿದ್ದೀವಿ, ಯಾವ ರಾಜ್ಯದ, ನಮ್ಮ ರಾಜ್ಯದ ಜನ ಇದು ನೋಡಿದ ತಕ್ಷಣ ಒಂದು ಅಳತೆಗೋಲಿಗೆ ಬಂದ್ಬಿಡ್ತಾರೆ ಇದು ಯಾರ ಧ್ವನಿ ಅಂತ ಹೇಳಿ. ನಾವು ಅದನ್ನು ಕನ್ಕ್ಲೂಷನ್ ಮಾಡಕ್ಕೆ ಹೋಗೋದಿಲ್ಲ. ಬಟ್ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ, ಇಲ್ಲಿ ತನ್ನ ಹುಳುಕನ್ನು ಮುಚ್ಚಿಟ್ಕೊಳ್ಳಿಕ್ಕೆ, ತಾನು ತೆಗೆದುಕೊಂಡಿರುವ ಹಣವನ್ನು ವಾಪಸ್ ಕೊಡೋಕೆ, ಟೈಮ್ ತೆಗೆದುಕೊಳ್ಳೋಕೆ ದೊಡ್ಡವರ ಹೆಸರು ಬಳಕೆ ಆಗಿದೆ ಅಂತ. ಈಗ ಮುಂದೇನು ಅಂತ ಹೇಳಿ. ದಶರಥ್, ಈಗಾಗಲೇ ಚಂದ್ರಲೇಔಟ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವಂಥದ್ದು. ಪ್ರಕರಣ ದಾಖಲು ಮಾಡಿಕೊಂಡು ಯಾವಾಗ ಮಾಧ್ಯಮಗಳಲ್ಲಿ ಸುದ್ದಿ ಬಿತ್ತರವಾಯಿತು, ಈ ಸಂದರ್ಭದಲ್ಲಿ ಆರೋಪಿತೆ ಐಶ್ವರ್ಯ ಗೌಡ ಅಲಿಯಾಸ್ ನವ್ಯ ಏನಿದ್ದಾಳೆ, ಈಕೆ ನಾನು ಯಾವುದೇ ರೀತಿಯ ವಂಚನೆಯನ್ನು ಮಾಡಿಲ್ಲ ಅಂಥೇಳಿ ಆಕೆ ಒಂದು ಆರೋಪಗಳನ್ನು ಪುನಃ ದೂರುದಾರರ ಮೇಲೆ ಮಾಡಲಿಕ್ಕೆ ಶುರು ಮಾಡುವಂಥದ್ದು. ಸೊ ಈ ಹಿನ್ನೆಲೆಯಲ್ಲಿ ಕೆಲವು ಆಡಿಯೋಗಳು ಅವರು ಮಾತನಾಡಿದ್ದಂಥದ್ದು ಹಿಂದೆ ಏನಿತ್ತು, ಆಡಿಯೋ ಕೂಡ ಈಗ ದೂರುದಾರರ ಕಡೆಯಿಂದ ಅವರ ಪರ ವಕೀಲರು ಕೂಡ ನೀಡಿರುವಂಥದ್ದು. ಆ ಒಂದು ಆಡಿಯೋ ಏನಿದೆ, ಸೊ ಆ ಆಡಿಯೋದಲ್ಲಿ ಈಕೆ ಐಶ್ವರ್ಯ ಗೌಡ ಮತ್ತು ದೂರುದಾರರಾಗಿರುವಂತಹ ವನಿತಾ ಐತಾಳ್ ಏನಿದ್ದಾರೆ ಅವರು, ಅದರ ಜೊತೆಗೆ DK ಸುರೇಶ್ ಮಾತನಾಡಿದ್ದಾರೆ ಅನ್ನೋ ಒಂದು ಆಡಿಯೋ ಕೂಡ ಅದು ರಿಲೀಸ್ ಆಗಿರುವಂಥದ್ದು. ಆದರೆ ಆ ಆಡಿಯೋದಲ್ಲಿ DK ಸುರೇಶ ಮಾತನಾಡಿದ್ದಾರೆ, ಯಾರು ಮಾತಾಡಿದಾರೋ ಗೊತ್ತಿಲ್ಲ. DK ಸುರೇಶ್ ಮಾದರಿಯಲ್ಲಿ ಮಾತನಾಡಿದ್ದಾರೆ ಅಂತ ಹೇಳಿ ಇವರು ಆರೋಪವನ್ನು ಮಾಡಿರುವಂಥದ್ದು. ಅದರ ಜೊತೆಗೆ ವನಿತಾ ಅವರು ದೂರುದಾರರು ಐಶ್ವರ್ಯ ಗೌಡ ಏನಿದ್ದಾಳೆ, ಈಕೆ ನಾನು DK ಸುರೇಶ್ ಅವರ ತಂಗಿ, ಅವರು ಎಲ್ಲ ವ್ಯವಹಾರಗಳನ್ನು ನಾನೇ ನೋಡ್ಕೊಳ್ತೇನೆ ಅಂತ ಹೇಳಿ ಈಕೆ ಹೇಳಿದ್ಲು. ಹೀಗಾಗಿ ಆ ಮುಖಾಂತರ ದೊಡ್ಡವರ ಪರಿಚಯನ ಮಾಡಿಸ್ತೀನಿ ನಿನಗೆ ಮತ್ತೊಂದಿಷ್ಟು ಬಿಸ್ನೆಸ್ಗಳು ದೊಡ್ಡ ಮಟ್ಟದಲ್ಲಿ ಆಗುತ್ತೆ. ಈ ಕಾರಣಕ್ಕಾಗಿ ಅವರಿಬ್ಬರ ಸ್ನೇಹ ಆಗುತ್ತೆ. ಸ್ನೇಹ ಆದ ನಂತರ ಈಕೆ ಸುಮಾರು 5-6 ಕೋಟಿಯಷ್ಟು ಮೊದಲು ಜುವೆಲ್ಸ್ ಅನ್ನ ತೆಗೆದುಕೊಂಡು ಹೋಗಿರುವಂಥದ್ದು, ಹಣಕಾಸಿನ ವ್ಯವಹಾರಗಳು ಕೂಡ ನಡೆದಿತ್ತು. ಇದಾದ ನಂತರ ಈಕೆ ಸುಮಾರು 14 kg ಗೋಲ್ಡನ್ನು ಈಗ ತೆಗೆದುಕೊಂಡಿರುವಂಥದ್ದು ಹಂತವಾಗಿ 2023ರಿಂದ ಇದುವರೆಗೂ ಕೂಡ. ಸೊ ಆದರೆ ಅದರ ಒಂದು ಸ್ವಲ್ಪನೂ ಹಣವು ಕೂಡ ಈಕೆ ಕೊಟ್ಟಿಲ್ಲ. ಆ ಸಂದರ್ಭದಲ್ಲಿ ಈಕೆ ಅವಳನ್ನ ಕೇಳುವಂಥದ್ದು, ದೂರುದಾರರು ಐಶ್ವರ್ಯ ಗೌಡನ್ನು ಕೇಳಿದಾಗ ಕೊಡ್ತೀನಿ, ಒಂದಿಷ್ಟು ಸಮಯಾವಕಾಶಗಳು ಬೇಕು ಅಂತ ಕೇಳ್ತಾರೆ, ಅದನ್ನು ಕೊಡ್ತಾರೆ. ಅದಾದ ಬಳಿಕ DK ಸುರೇಶ್ ಅವರು ಚುನಾವಣಾ ಬ್ಯುಸಿಯಲ್ಲಿದ್ದಾರೆ, ಚುನಾವಣೆ ಮುಗಿದ ನಂತರ ನಿಮಗೆ ಹಣವನ್ನು ಕೊಡ್ತಾರೆ, ಅದನ್ನ ಮಾತಾಡಿಸ್ತೀನಿ ಅಂತ ಹೇಳಿ ಅವ್ರಿಗೆ ಕಾನ್ಫರೆನ್ಸ್ ಕಾಲನ್ನು ಹಾಕ್ತೀನಿ, ಲೈನಲ್ಲಿದ್ದಾರೆ ಮಾತಾಡ್ತಾರೆ ಅಂತ ಕೇಳಿ ಆ ಆಡಿಯೋದಲ್ಲಿ ಸ್ಪಷ್ಟವಾಗಿ ಮಾತಾಡ್ತಾ ಇರುವಂಥದ್ದು ನಾವು ಕೇಳಬಹುದು. ಅಣ್ಣ ಲೈನಲ್ಲಿದ್ದಾರೆ, ನೀನು ಮಾತಾಡ್ತೀಯಾ ಹೂ ಅಂತ ಹೇಳಿದಾಗ ಇವರು ಕೂಡ ಮಾತಾಡ್ತಾರೆ. ಆ ಸಂದರ್ಭದಲ್ಲಿ ಒಂದಿಷ್ಟು ಕಾನ್ವರ್ಸೇಷನ್ ಆಗಿದೆ. ಏನಂತ ಹೇಳಿದ್ರೆ ಚಿನ್ನಾಭರಣಗಳ ವ್ಯವಹಾರ ಆಗಿದೆ ಅನ್ನೋದನ್ನ ಈ ಕಡೆ ಐಶ್ವರ್ಯ ಗೌಡನು ಹೇಳುವಂಥದ್ದು, ವನಿತಾ ಐತಾಳು ಹೇಳೋದು, ಮತ್ತು ಆ ಕಡೆ DK ಸುರೇಶ್ ಅವರ ಧ್ವನಿ ಅವರೇ ಮಾತಾಡ್ತಾ ಇರೋದು ಅಂತ ಏನು ಹೇಳಲಾಗ್ತದೆ. ಸೊ ಅವರು ಕೂಡ ಮಾತನಾಡಿರುವಂಥದ್ದು ಅದೇ ರೀತಿಯಾಗಿದೆ. ಏನು ನೀನು ತೆಗೆದುಕೊಂಡಿರುವಂತಹ ಚಿನ್ನಾಭರಣಕ್ಕೆ ಹಣವೇನು ಕೊಡಬೇಕು ಅದನ್ನು ಕೊಡ್ತೀವಿ, ಚುನಾವಣೆ ನಡೀತದೆ. ಇದು ಜನವರಿಯಲ್ಲಿ ಫೆಬ್ರವರಿಯಲ್ಲಿ ಆಗಿರುವಂತಹ ಕಾನ್ವರ್ಸೇಷನ್. ಎಂದು ಮೇ ಎಂಡ್ಗೆ ನಾನು ನಿಮ್ಮ ಎಲ್ಲ ಹಣವನ್ನು ಸೆಟಲ್ಮೆಂಟ್ ಮಾಡಿಕೊಡ್ತೀನಿ, ಚುನಾವಣೆ ನಡೀತಾ ಇದೆ, ನನ್ನಿಂದಾಗಿ ಇಬ್ಬರಿಗೂ ಕೂಡ ತೊಂದರೆ ಆಗಿದೆ, ಇದನ್ನ ಈ ರೀತಿ ಆಗ್ಲಿಕ್ಕೆ ಬಿಡೋದಿಲ್ಲ, ಚುನಾವಣೆ ಮುಗಿದ ಬೆನ್ನೆಲ್ಲ ನಿಮಗೆ ಇರುವಂತ ಅಂದ್ರೆ ನಿಮ್ಗೆ ಏನು ನಷ್ಟ ಆಗಿರುತ್ತೆ ಅದನ್ನು ಸೇರಿಸಿ ನಾನೇ ಕಟ್ಕೊಡ್ತೀನಿ ಅಂತೇಳಿ ಆ ಆಡಿಯೋದಲ್ಲಿ ಮಾತನಾಡಿರುವಂಥದ್ದು. ಇದು DK ಸುರೇಶ್ ಅವರು ಮಾತನಾಡಿರುವುದು ಅಂತ ಹೇಳಿ ಇವರು ದೂರಿನಲ್ಲಿ ಉಲ್ಲೇಖ ಮಾಡಿರುವಂಥದ್ದು. ಇದಾದ ಬಳಿಕ DK ಸುರೇಶ್ ಅವರ ಸಂಪರ್ಕವನ್ನು ಮಾಡಿದಾಗ ನಾನು ಯಾವುದೇ ರೀತಿ ಐಶ್ವರ್ಯ ಗೌಡ ಆಗಲಿ ನಾನು ಈ ವಿಚಾರದಲ್ಲಿ ನಾನು ಎಂಟ್ರಿ ಆಗಿಲ್ಲ ಅಂತ ಸ್ಪಷ್ಟನೆ ಕೊಟ್ಟ ಬಳಿಕ ಸಿನಿಮಾ ನಟ ಆಗಿರುವಂಥ ಧರ್ಮೇಂದ್ರ ಏನಿದ್ದಾರೆ ಆತ ಈ ಎಲ್ಲ ರೀತಿಯಾಗಿ ಮಾತನಾಡಿದ್ದಾನೆ ಅಂತ ಹೇಳಿ ದೂರಿನಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. ಸದ್ಯ ಪೊಲೀಸರು ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದಾರೆ. ಪ್ರಕರಣ ದಾಖಲು ಮಾಡಲಿಕ್ಕೆ ಈಗ ಆಕೆಯನ್ನ ಬಂಧಿಸಿ ವಿಚಾರಣೆ ಮಾಡಿದ ನಂತರವಷ್ಟೇ ಅದರ ಸತ್ಯಾಸತ್ಯತೆ ಹೊರಬರಬೇಕಾಗುತ್ತೆ. DK ಸುರೇಶ್ ಅವರು ಮಾತನಾಡಿದಾರ, ಇಲ್ಲ ನಟ ಧರ್ಮೇಂದ್ರ ಮಾತನಾಡಿದಾರ, ಇಲ್ಲಿ ಐಶ್ವರ್ಯ ಗೌಡರ ಕೆಡ್ಡಕ್ಕೆ ಇವರು ಬಲಿಯಾಗಿದ್ದಾರೆ ಅನ್ನೋದನ್ನ ನಾವು ಪೊಲೀಸರ ವಿಚಾರಣೆ ನಂತರ ಸತ್ಯಾಸತ್ಯತೆ ಹೊರಬಿದ್ದ ಬಳಿಕ ಗೊತ್ತಾಗುವಂತದ್ದು. ದಶರಥ್, ಥ್ಯಾಂಕ್ ಯು ಸಂತೋಷ್ ನಿಮ್ಮೆಲ್ಲ ಮಾಹಿತಿಗೆ.